ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ನನಗೆ ಸಚಿವ ಸ್ಥಾನ ಗ್ಯಾರಂಟಿ. ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ನೀಡದಿದ್ದರೆ ಮುಂಬರುವ ಚುನಾವಣೆಗಳಲ್ಲಿ ಪರಿಣಾಮ ಸರ್ಕಾರ ಎದುರಿಸಬೇಕಾಗುತ್ತದೆ. ಶಾಸಕ ಸುಬ್ಬಾರೆಡ್ಡಿ ಬೆಂಬಲಿಗರು ಸರ್ಕಾರಕ್ಕೆ ಎಚ್ಚರಿಕೆ. ನಮ್ಮ ಹಿರಿಯ ಶಾಸಕರು ನಾವು ಪಕ್ಷಕ್ಕೆ ಬಿಡ್ದಿದ್ದೀವಿ, ನಮ್ಗೊಂದು ಅವಕಾಶ ಕೊಡಿ, ನಮ್ಗೊಂದು ಕೇಳಿದ್ದೀವಿ. ನೇರವಾಗಿ ಖಚಿತವಾಗಿ ಖಾತೆ ಕೊಡಲೇಬೇಕಂತ ನಾವು ನಗರ್ತಾ ಇದೀವಿ. ಕೊಡದೇ ಪಕ್ಷದಲ್ಲಿ ನಾವು ಕಾಂಗ್ರೆಸ್ ಪಕ್ಷದವರು ಎಲ್ಲಾ ಕಾರ್ಯಕರ್ತರು ಹೋರಾಟ ಮಾಡಬೇಕಾಗುತ್ತೆ. ನಾವು ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಹಿರಿಯ ಶಾಸಕನಾಗಿದ್ದೇನೆ. ಯಾವುದೇ ಸಂದರ್ಭದಲ್ಲೂ ಪಕ್ಷಕ್ಕೆ ಧಕ್ಕೆ ತರುವಂತಹ ಹೇಳಿಕೆ ನೀಡಿಲ್ಲ. ಈ ನಿಟ್ಟಿನಲ್ಲಿ ಮುಂದಿನ ಪಟ್ಟಿಯಲ್ಲಿ ಖಂಡಿತವಾಗಿಯೂ ನನಗೆ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಎಂಬ ಭರವಸೆ ನನಗಿದೆ ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತಿಳಿಸಿದ್ದಾರೆ. ಪಟ್ಟಣದ ಗೃಹ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಾಗೇಪಲ್ಲಿ ಕ್ಷೇತ್ರಕ್ಕೆ 78 ವರ್ಷಗಳಿಂದ ಯಾವುದೇ ಸಚಿವ ಸ್ಥಾನ ನೀಡಿಲ್ಲ. ನಾನು 3 ಬಾರಿ ಸತತವಾಗಿ ಶಾಸಕನಾಗಿ ಆಯ್ಕೆಯಾಗಿದ್ದೇನೆ. ಅದರಲ್ಲೂ ಇಡೀ ಜಿಲ್ಲೆಯಲ್ಲಿ ಅತ್ಯಂತ ಹಿರಿಯನಾಗಿದ್ದೇನೆ. ಪಕ್ಷಕ್ಕಾಗಿ ದುಡಿದಿದ್ದೇನೆ. ಯಾವುದೇ ಸಂದರ್ಭದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ನಡೆಸಿಲ್ಲ. 2 ರಿಂದ 3 ಬಾರಿ ನಿಗಮ ನೀಡಿದರೂ ಬೇಡ ಎಂದು ಹೇಳಿದ್ದೇನೆ. ಇದರಿಂದ ಪಕ್ಷದ ವರಿಷ್ಠರು ಸಚಿವ ಸ್ಥಾನ ನೀಡುತ್ತೇವೆ ಎಂಬ ಭರವಸೆ ನೀಡಿದ್ದಾರೆ. ಆದ್ದರಿಂದ ನನ್ನ ಅರ್ಹತೆಯನ್ನು ಪರಿಗಣಿಸಿ ಸಚಿವ ಸ್ಥಾನ ನೀಡುತ್ತಾರೆ. ಈಗಾಗಲೇ ಸಚಿವ ಸ್ಥಾನ ಅಲಂಕರಿಸಿರುವ ಶಾಸಕರು ಪಕ್ಷ ಸಂಘಟನೆ ಮಾಡಲಿ ಬಿಡಿ, ಆಗ ನಮ್ಮಂತಹವರ ಶಾಸಕರಿಗೆ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ. ಈ ಪಟ್ಟಿಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಹೊರತುಪಡಿಸಿ ಹಲವು ಹಿರಿಯ ಶಾಸಕರಿಗೆ ಸಚಿವ ಸ್ಥಾನ ನೀಡಿದ್ದಾರೆ. ಮುಂದಿನ ಪಟ್ಟಿಯಲ್ಲಿ ನಮಗೂ ಮಂತ್ರಿಗಿರಿ ಸಿಗುತ್ತೆ ಎಂದರು. ಸಿದ್ದರಾಮಯ್ಯನವ್ರನ್ನ ತೆಗೆದು ಡಿಕೆ ಶಿವಕುಮಾರ್ ಕೊಟ್ಟ, ಹಿರಿಯ ಶಾಸಕರು ತೆಗೆದ್ಬಿಟ್ಟು ನಮ್ಗೊಂದು ಅವಕಾಶ ಕೊಡಿ ಅಂತ ಕೇಳಿದ್ದೀವಿ. ಯಾಕಂದ್ರೆ ಸಿದ್ದರಾಮಯ್ಯನಷ್ಟೇ ಡಿಕೆ ಶಿವಕುಮಾರ್ ಪಾರ್ಟಿಗೆ ದುಡ್ದಿದ್ರು, ಅದಕ್ಕೆ ಅವ್ರು ಕೊಟ್ಟರು. ನಮ್ಮ ಹಿರಿಯ ಶಾಸಕರು ನಾವು ಪಕ್ಷಕ್ಕೆ ದುಡ್ದಿದ್ದೀವಿ, ನಮ್ಗೊಂದು ಅವಕಾಶ ಕೊಡಿ, ನಮ್ಗೊಂದು ಕೇಳಿದ್ದೀವಿ. ಹಿರಿಯ ಶಾಸಕರನ್ನ ಒಂದು 2 ತಿಂಗಳು ಪಕ್ಷ ಸಂಘಟನೆಗೋಸ್ಕರ ರಿಸರ್ವ್ ಇಡಿ, ನಮ್ಮಂತ ಅವ್ರು ಕೊಡಿ ಅಂತ ಕೇಳಿದ್ದೀವಿ. ಮೋಸ್ಟ್ಲಿ ಸಫಲ ಆಗ್ಬೋದು ನನ್ನ ಆಸೆ. ಈಗ ನಿನ್ನೆ ಮಾಡಿದಂತ ಸಚಿವ ಸಂಪುಟ ನಿನ್ನೆ ಬರೀ ಹಿರಿಯ ಮಾತ್ರ ತಗೊಂಡಿದ್ದಾರೆ. ಹೊಸ ಮುಖಗಳನ್ನ ನಮ್ಮ ಸಿದ್ದರಾಮಯ್ಯ ಮಗ ಬಿಟ್ಟರೆ ಬೇರೆ ಯಾರಿಲ್ಲ. UT ಖಾದರ್ ಸ್ಪೀಕರ್ ಆಗಿದ್ದು. ಈ ಸೆಕೆಂಡ್ ಲಿಸ್ಟ್ ಅಲ್ಲಿ ಹೊಸ ಮುಖಗಳಿಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆ ಒಂದು ಸೆಕೆಂಡ್ ಲಿಸ್ಟ್ ಅಲ್ಲಿ ಅವಕಾಶ ಸಿಗುತ್ತೆ ನಂಬಿಕೆ ನನಗೆ. ಹೈಕಮಾಂಡ್ ಕೂಡ ನನ್ನ ಬಗ್ಗೆ ಪ್ರೀತಿ ತೋರುತ್ತೆ ಅಂತ ಆಶಾಭಾವನೆಯಿಂದ ಇದ್ದೀನಿ. ಮ್ಯಾಕ್ಸಿಮಮ್ ಸೆಕೆಂಡ್ ಲಿಸ್ಟ್ ಅಲ್ಲಿ ಆಗುತ್ತೆ. ಯಾಕಂದ್ರೆ ಈ ಬಾಗೇಪಲ್ಲಿ ಕ್ಷೇತ್ರ ಇದುವರೆಗೂ ಸಚಿವ ಸ್ಥಾನ ಕೊಟ್ಟಿಲ್ಲ. ಈ ಜಿಲ್ಲೆಯಲ್ಲೇ ಹಿರಿಯ ಶಾಸಕನಾಗಿದ್ದೇನೆ. 2-3 ಸಲ ನಿಗಮ ಕೊಟ್ಟು ಬೇಡ, ನನಗೆ ನಿಧಾನವಾದ ಸಚಿವ ಸ್ಥಾನ ಕೊಡುವಂತ ಕೇಳಿದ್ದೀನಿ. ಯಾವುದೇ ಪಕ್ಷ ವಿರೋಧಿ ಚಟುವಟಿಕೆ ಇರ್ಬೋದು, ಪಕ್ಷ ಧಕ್ಕೆ ಆಗುವಂತ ಹೇಳಿಕೆಗಳಿರ್ಬೋದು, ಪಕ್ಷಕ್ಕೆ ನಿಷ್ಠೆಯಾಗಿದ್ದೀನಿ. ಈ ಎಲ್ಲಾ ಮಾನದಂಡ ಮೇಲೆ ನನ್ನ ಗುರುಸ್ತಾರ ಅಂತ ನಂಬಿಕೆ ನನಗಿದೆ. ಬಾಗೇಪಲ್ಲಿ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಮಾತನಾಡಿ, ನಮ್ಮ ಶಾಸಕರಾದ ಎಸ್ಎನ್ ಸುಬ್ಬಾರೆಡ್ಡಿ ಅವರು 25 ರಿಂದ 30 ವರ್ಷಗಳಿಂದ ಸಮಾಜ ಸೇವೆ ಮಾಡಿಕೊಂಡು ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಸತತವಾಗಿ 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿ ನಮ್ಮ ಕ್ಷೇತ್ರದ ಬಡಬಗ್ಗರಿಗೆ ಸೇವೆ ಮಾಡಿಕೊಂಡು ನಮ್ಮ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ತೊಡಗಿದ್ದಾರೆ. ಅವರಿಗೆ ಸಚಿವ ಸ್ಥಾನ ನೀಡಬೇಕು. ಸ್ವತಂತ್ರ ಬಂದು ಇಷ್ಟು ವರ್ಷಗಳಾದರೂ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಇದುವರೆಗೂ ಯಾರೂ ಸಹ ಸಚಿವರಾಗಿಲ್ಲ. ಬಾಗೇಪಲ್ಲಿ ಕ್ಷೇತ್ರದಲ್ಲಿ 1 ಬಾರಿ ಶಾಸಕರಾಗಿರುವವರು ಮತ್ತೊಂದು ಬಾರಿ ಆಗಿದ್ದು ಇತಿಹಾಸ ಇಲ್ಲ. ಅಂತಹ ಕ್ಷೇತ್ರದಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರು ಸತತವಾಗಿ 15 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಶಾಸಕರಾಗಿದ್ದಾರೆ. ಅದನ್ನು ಗುರುತಿಸಿ ಸಚಿವ ಸ್ಥಾನ ನೀಡಿ ನಮ್ಮ ಬಾಗೇಪಲ್ಲಿ ಕ್ಷೇತ್ರವನ್ನು ಇನ್ನಷ್ಟು ಅಭಿವೃದ್ಧಿ ಮಾಡಲು ಅವಕಾಶ ಮಾಡಿಕೊಡಬೇಕೆಂದು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಮನವಿ ಮಾಡುತ್ತೇವೆ ಎಂದರು. ನನ್ನ ಹೆಸರು ಚಂದ್ರಮೋಹನ್ ಅಂತ. ನಮ್ದು ಪಾತ್ಪಾಳ್ಯ. ನಮ್ಮ ಸಾಹೇಬರು, ನಮ್ಮ ಸುಬ್ಬಾರೆಡ್ಡಿ ಸಾಹೇಬರು ಸುಮಾರು 30 ವರ್ಷಗಳಿಂದ ಸತತವಾಗಿ ಜನರ ಸೇವೆ ನಂಬಿಕೊಂಡು ಮದುವೆಗಳಾಗ್ಬೋದು, ಹಾಸ್ಪಿಟಲ್ ಆಗ್ಬೋದು, ಬೇರೆ ಯಾವುದೇ ರೀತಿಯಾಗಿ ವಿದ್ಯಾರ್ಥಿಗಳಾಗ್ಬೋದು, ಎಜುಕೇಶನ್ ಆಗ್ಬೋದು, ಪ್ರತಿಯೊಂದರಲ್ಲಿ ಸಾಧಿಸ್ಕೊಂಡು ಬಂದಿದ್ದಾರೆ. ಜೊತೆಗೆ ಜನಸೇವೆ, ಜನಾರ್ದನ ಸೇವೆ ಅಂತ ನಂಬ್ಕೊಂಡು ಬಂದಿರುವಂತ ಒಬ್ಬ ಏಕೈಕ ವ್ಯಕ್ತಿ ಯಾರು ಇದ್ದಾರೆ ಅಂದ್ರೆ ಕರ್ನಾಟಕದಲ್ಲಿ ಅದು ನಮ್ಮ ಕೇವಲ ಒಬ್ಬ ಸುಬ್ಬಾರೆಡ್ಡಿ ಮಾತ್ರ. ನಾವು ಲಾಸ್ಟ್ ಇಯರ್ ಅವ್ರು ಮೀಟರ್ ಆಗ್ಬೇಕಾಗಿತ್ತು, ಆದ್ರೆ ಅವರು ಪಾರ್ಟಿಗೆ ದ್ರೋಹ ಮಾಡಲಿಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಮಾಡಲಿಲ್ಲ. ನಿಷ್ಠಾವಂತವಾದ ಕಾರ್ಯಕರ್ತ ಯಾರ ಇದ್ದಾರೆ ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ ಏಕೈಕ ವ್ಯಕ್ತಿ ಸುಬ್ಬಾರೆಡ್ಡಿ ಅವರು. ಅಂತ ಮನುಷ್ಯ ಫಸ್ಟ್ ಲೀಸ್ಟ್ ಅಲ್ಲೇ ಅವರು ಸಚಿವರಾಗ್ತಾರೆ ಅನ್ಕೊಂಡಿದೀವಿ, ಆದ್ರೂ ಸಹ ನೀಡ್ಲಿಲ್ಲ. ಕಾರಣ ಗೊತ್ತಾಗ್ಲಿಲ್ಲ. ಅದು ಹೈಕಮಾಂಡ್ಗೆ ಬಿಟ್ಟಿದಂತ ಆದ್ರೆ ಮೂರು ಇದರಲ್ಲಿ 3 ಸಲನೇ ಮಿಸ್ ಮಾಡಿದ್ದಾರೆ. 3ನೇ ಸಲ ಹ್ಯಾಟ್ರಿಕ್ ಗೆಲ್ಸಿರುವಂತ ಒಬ್ಬ ವ್ಯಕ್ತಿ ನಮ್ಮ ಸುಬ್ಬಾರೆಡ್ಡಿ ಅವರು. ದಯವಿಟ್ಟು ನಮ್ಮ ಎಲ್ಲ ಸಾರ್ವಜನಿಕರ ಅಭಿಪ್ರಾಯ ಮತ್ತು ಕಾರ್ಯಕರ್ತರ ಅಭಿಪ್ರಾಯ ತಗೋಬೇಕು.
ಈ ಮುಂದೆ 5ರಿಂದ 6 ದಿವಸದಲ್ಲಿ 2ನೇ ಪಟ್ಟಿ ಆಗ್ತದೆ. ಅದರಲ್ಲಿ ನೇರವಾಗಿ ಖಚಿತವಾಗಿ ಖಾತೆ ಕೊಡಲೇಬೇಕಂತ ನಾವು ನಗರ್ತಾ ಇದೀವಿ. ಕೊಡದೇ ಇದ್ದ ಪಕ್ಷದಲ್ಲಿ ನಾವು ಕಾಂಗ್ರೆಸ್ ಪಕ್ಷದವರು ಎಲ್ಲಾ ಕಾರ್ಯಕರ್ತರು ಹೋರಾಟ ಮಾಡ್ಬೇಕಾಗುತ್ತೆ ನಾವು. ಯಾಕಂದ್ರೆ ಇಂಥ ನಿಷ್ಠಾವಂತ ಕಾರ್ಯ ಒಬ್ಬ MLA ಶಾಸಕರಿಗೆ ನೀಡದೇ ಇದ್ರೆ ಯಾರಿಗೆ ನೀಡೋದು ನೀವು? ಒಬ್ಬ ನಿಷ್ಠಾವಂತ ಕಾರ್ಯಕರ್ತ 221 MLA ಯಾರಾದ್ರೂ ಒಬ್ಬ ಒಳ್ಳೆ MLA ಜನರ ಪರವಾಗಿದೆ, ಅದಕ್ಕೆ ಏಕೈಕ ವ್ಯಕ್ತಿ ಸುಬ್ಬಾರೆಡ್ಡಿ ಅವರು. ದಯವಿಟ್ಟು ನಾವು DK ಶಿವಕುಮಾರ್ ಅವರಿಗೆ, ಇವಾಗ ಆಗಿರುವಂತಹ ಎಲ್ಲ ಪಾರ್ಟಿ ಅಧ್ಯಕ್ಷರಿಗೆ ಎಲ್ರಿಗೂ ಮನವಿ ಮಾಡ್ತಾ ಇದೀವಿ. ನಾವು ಕಾರ್ಯಕರ್ತ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಬೂರುಮರದ ನರಸಿಂಹಪ್ಪ ಅಂತ, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು. ನಾನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ. ಹೈಕಮಾಂಡ್ಗೆ, ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ತಿಳಿಯಪಡಿಸುವುದೇನೆಂದ್ರೆ, ನಮ್ಮ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ SL ಸುಬ್ಬಾರೆಡ್ಡಿ ಅವರು ನಮ್ಮ ರಾಜ್ಯದ 224 ಶಾಸಕರಲ್ಲಿ ಸಮಾಜ ಸೇವೆ ಮತ್ತು ಜನರ ಪರವಾಗಿ ಕೆಲಸ ಮಾಡತಕ್ಕಂತಹ ಜನರ ಪರವಾಗಿ ಮತ್ತು ಬಡವರ ಪರವಾಗಿ ಕೆಲಸ ಮಾಡತಕ್ಕಂತ ಒಬ್ಬ ಶಾಸಕರು ಯಾರು ರಾಜ್ಯದಲ್ಲಿ ಇದ್ದಾರೆ ಅಂದ್ರೆ ಮೊದಲನೇ ಸ್ಥಾನ ನಮ್ಮ ಜನಪ್ರಿಯ ಶಾಸಕ SL ಸುಬ್ಬಾರೆಡ್ಡಿ ಕೊಡ್ಬೇಕು. ಯಾಕಂದ್ರೆ ನಮ್ಮ ರಾಜ್ಯದಲ್ಲೆಲ್ಲ ದೇಶದಲ್ಲೇ ಸುಮಾರು 19 ವರ್ಷಗಳಿಂದ 4200 ಮದುವೆಗಳನ್ನ ಮಾಡಿ 3700 CBS ಗಳನ್ನ ಯಾರಾದ್ರೂ ದೇಶದಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕ SL ಸುಬ್ಬಾರೆಡ್ಡಿ ಅವರು. ಇಂಥ ನಮ್ಮ ದೇಶಕ್ಕೆ ಮಾದರಿ ಅವರು. ಮತ್ತೆ ಇವಾಗ ನಮ್ಮ ಕ್ಷೇತ್ರದಲ್ಲಿ ಪ್ರತಿಯೊಂದು ಮನೆಗೂ ಕೂಡ, ನಮ್ಮ ಕ್ಷೇತ್ರದ ಪ್ರತಿಯೊಂದು ಮನೆಯಲ್ಲಿ ಕೂಡ ಯಾರು ರೇಷನ್ ಕಾರ್ಡ್ ಇದೆ, ಯಾರಿಗೆ ಮುದುಕಕ್ಕೆ ಸಂಬಳ ಬರ್ತಾ ಇಲ್ಲ, ಯಾರು ಟೋಟಲ್ ಪೆನ್ಷನ್ ಬರ್ತಾ ಇಲ್ಲ, ಯಾರಿಗೆ ಜಮೀನು ಮಂಜೂರಾಗಿಲ್ಲ ಅಂತ ಮನೆಗೆ ಕಳುಹಿಸಿ ಹುಡುಕಿ ಕೆಲಸ ಮಾಡ್ತಕ್ಕಂತ ಒಂದು ಗ್ರಾಮ ಪಂಚಾಯತ್ ನಮ್ಮ ಜನಪ್ರಿಯ SL ಸುಬ್ಬಾರೆಡ್ಡಿ ಅವರು MLA ಕೆಲಸ ಎಲ್ಲ ಮಾಡ್ತಾರೆ, ಗ್ರಾಮ ಪಂಚಾಯತ್ ಸದಸ್ಯರಿಗೆ ಮಾಡ್ತಾರೆ. ಅಂತ ಕೆಲಸವನ್ನು ಮಾಡ್ತಕ್ಕಂಥ ನಮ್ಮ ಶಾಸಕರಿಗೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಇದೆಲ್ಲ ಕೂಡ ಗಮನದಲ್ಲಿ ಇಟ್ಕೊಂಡು ಇವಾಗ ಸತತವಾಗಿ 3 ಸಲ ಹ್ಯಾಟ್ರಿಕ್ ಸಾಧನೆಯನ್ನು ಮಾಡ್ತಕ್ಕಂಥ ನಮ್ಮ ಶಾಸಕರು ನಮ್ಮ ಜಿಲ್ಲೆಯ ಎಲ್ಲಾ ಕ್ಷೇತ್ರಗಳಿಗೂ ಆಲ್ರೆಡಿ ಸಚಿವರಾಗಿ ನೀಡಿದ್ದಾರೆ. ಆದ್ರೆ ನಮ್ಮ ಬಾಗೇಪಲ್ಲಿ ವಿಧಾನಸಭೆಗೆ ನೀಡಿಲ್ಲ. ದಯಮಾಡಿ ಇದನ್ನ ಮನವರಿಕೆ ಮಾಡಿ, ನೀವೆಲ್ಲ ಕೂಡ ಮನವರಿಕೆ ಮಾಡಿಕೊಂಡು ನೀವೆಲ್ಲ ಚರ್ಚಿಸಿ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಿಗೆ ಸಚಿವ ಸ್ಥಾನವನ್ನು ನೀಡಲೇಬೇಕಂತ ಈ ಒಂದು ಚಾನೆಲ್ ಮುಖಾಂತರ ಮನವಿಯನ್ನ ಮಾಡ್ತಾ ಇದ್ದೀವಿ. JJM ಯೋಜನೆಗೆ ಬರುವ ಅನುದಾನ ಎಲ್ಲ ಕೇಂದ್ರದ್ದು ಎಂದು, ಆದರೆ ರಾಜ್ಯ ಸರ್ಕಾರದ ಅನುದಾನ ಇಲ್ಲ ಎಂಬ ಸಂಸದರ ಹೇಳಿಕೆ ಪ್ರತಿಕ್ರಿಯಿಸಿದ ಶಾಸಕರು, ನೋಡಿ, ಕೇಂದ್ರ ಸರ್ಕಾರದ ಅನುದಾನ, ರಾಜ್ಯ ಸರ್ಕಾರದ ಅನುದಾನ ಹಾಗೂ ಸ್ಥಳೀಯ ಅನುದಾನ ಬರುತ್ತೆ. ಎಲ್ಲ ಅನುದಾನದಿಂದ JJM ಕಾಮಗಾರಿ ಮಾಡಲಾಗುತ್ತದೆ. ಸಂಸದರು ಯಾವ ವ್ಯಾಖ್ಯಾನದಲ್ಲಿ ಹೇಳಿದ್ರೋ ಗೊತ್ತಿಲ್ಲ. ಅದಕ್ಕೆ JJM ಕಾಮಗಾರಿ ಪೂಜೆಗೆ ನಾನು ಬರಲ್ಲ ಅಂತಲೇ ಹೇಳಿದ್ದೇನೆ ಎಂದರು. ಸ್ಟೇಟು, ಸೆಂಟ್ರಲ್ ಮತ್ತೆ ಅಲ್ಲಿ ಲೋಕಲ್ ಬಾಡಿಯಿಂದ ಇಷ್ಟು ಪರ್ಸೆಂಟೇಜ್ ತಗೊಂಡು ಮಾಡ್ಬೇಕು ಅಂತ ವಿರೋಧ. ಅದು ಯಾವ ಇದ್ರಲ್ಲಿ ಮಾತನಾಡಿದ್ದಾರೆ ನಮ್ಮ ಸಂಸದರು ಗೊತ್ತಿಲ್ಲಪ್ಪ. 100% ಸ್ಟೇಟು ಸೆಂಟ್ರಲ್ದು 2 ಸೇರ್ ಮಾಡ್ತಾ ಇರೋದು. ನಾನು ಅದಕ್ಕೆ ಈ ಮಾತುಗಳು ಬರುತ್ತೆ ಅಂತ ಹೇಳ್ಬಿಟ್ಟೆ JJM ಎಲ್ಲಿಗೂ ನಾನು ಪೂಜೆಗೆ ಹೋಗಲ್ಲ, ನೀವೇ ಮಾಡ್ಕೊಳ್ರಪ್ಪ ಅಂತ ಹೇಳಿದ್ವಿ. ಯಾಕಂದ್ರೆ ಮತ್ತೆ ಅದಕ್ಕೂ ಒಂದು ಹುಟ್ಟಿಸ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ ಗ್ರಾಂಟ್ ಬಂದು MLA ಮಾಡ್ಬಿಟ್ಟ ಅಂತ. ಯಾಕೆ ಬೇಕು ಅಂತ ನಾನು ಎಲ್ಲೂ JJM ಪೂಜೆಗೆ ಹೋಗ್ತಾ ಇಲ್ಲ. ಸ್ಟೇಟು ಸೆಂಟ್ರಲ್ ಇಬ್ಬರದು ಪ್ಲಸ್ ಸ್ಥಳೀಯವಾಗಿ ಒಂದು 10% ಎಲ್ಲ ಮಾಡ್ತಾ ಇರೋದು. ನಮ್ಮ ಸಂಸದರು ಸಾಮಾನ್ಯರೆಲ್ಲ ಗೊತ್ತಿರೋರು ಯಾಕೆ ಹಂಗೆ ಮಾತಾಡೋದು ಗೊತ್ತಿಲ್ಲ. ಬಟ್ ಇದಂತೂ ನಮ್ಮೆಲ್ಲ ಕಮೆಂಡ್ ಆಗಿ ಮಾಡೋದು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ AV ಪೂಜಪ್ಪ, ಮಾಜಿ ಸದಸ್ಯ ಬೂರಗಮಡಗು ನರಸಿಂಹಪ್ಪ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ SS ರಮೇಶ್ ಬಾಬು, ಮಂಜುನಾಥ್ ರೆಡ್ಡಿ, ಪ್ರಭಾಕರ್ ರೆಡ್ಡಿ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ KR ನರೇಂದ್ರ ಬಾಬು, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಶ್ರೀನಿವಾಸ್ ಮತ್ತಿತರರು ಹಾಜರಿದ್ದರು. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1, ಚಿಕ್ಕಬಳ್ಳಾಪುರ.